ಪ್ರಿಯ ವೀಕ್ಷಕರಿಗೆ ಮತ್ತು ಭಕ್ತ ಬಾಂಧವರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ವಿಶೇಷವೇನೆಂದರೆ, ನಾವು ಒಂದು ಸ್ಥಳಕ್ಕೆ ಹೋದಾಗ ಅಲ್ಲಿ ನಮಗೆ ತಿಳಿಯದ ವ್ಯಕ್ತಿಗಳು ಬಂದು ಪರಿಚಯವನ್ನು ಮಾಡಿಕೊಂಡು ಆ ವಿಚಾರವನ್ನು ನಾವು ಕೇಳಿದಾಗ ನಮಗೆ ಕೆಲವು ಸಮಯದಲ್ಲಿ ಕಾಕತಾಳಿ ಎನಿಸುತ್ತದೆ. ಏಕೆಂದರೆ ನಾವು ಹೋಗುವುದಕ್ಕೂ ಅವರು ಬರುವುದಕ್ಕೂ ಸಮಯ ಬಂದು ಹೇಳಿದಾಗ ಈ ಮಾತನ್ನು ಗಾದೆ ರೂಪದಲ್ಲಿ ಹಿಂದಿನವರು ಹೇಳಿದ್ದಾರೆ. ಏಕೆಂದರೆ ನಾವು ಹಾಸನ ಜಿಲ್ಲಾ ಕ್ಯಾತನಹಳ್ಳಿಯ ಆಂಜನೇಯ ಸ್ವಾಮಿಯವರ ಪಂಚಮುಖಿ ಆಂಜನೇಯ ಸ್ವಾಮಿಯವರ 15ನೇ ವಾರ್ಷಿಕೋತ್ಸವಕ್ಕೆ ಹೋದಾಗ ದೇವರ ದರ್ಶನ ಮಾಡುವಾಗ ಒಬ್ಬರು ತಾಯಿ ಬಂದಿದ್ದರು. ನಾನು ಅವರನ್ನು ಪರಿಚಯ ಮಾಡುವಾಗ ಅವರು ಹೇಳಿದರು, ಹೌದು, ನೀವು ಯಾರು ಎಂದು ಎನ್ನ ಕೇಳಿದರು. ನಾನು ಯೂಟ್ಯೂಬ್ ಮಾಮ ಹುಲಿಕಲ್ ಎಂದು ಹೇಳಿದ್ದೆ. ಹಾಗೆ ಮಾತನಾಡುವಾಗ ಅವರು ಹೇಳಿದರು, ಈ ಜಾಗವನ್ನು ನಮ್ಮ ತಂದೆಯವರು ಇಟ್ಟುಕೊಂಡು ಈ ಜಾಗದಲ್ಲಿ 30-40 ಹಸುಗಳನ್ನು ಕಟ್ಟಿ ಬಹಳ ವರ್ಷಗಳ ಕಾಲ ಜೀವನವನ್ನು ಮಾಡಿ ಆ ಜಾಗವನ್ನು ನಮ್ಮ ತಂದೆಯವರು ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಅದೇ ಜಾಗದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯವರ ದೇವಸ್ಥಾನವಾಗಿದೆ ಎಂದು ಅವರು ಹೇಳಿದರು. ಮತ್ತು ಸಂಜೆ ಒಂದು ಸಮಾರಂಭವನ್ನು ದೇವಸ್ಥಾನದವರು ಮಾಡುವಾಗ ಅಲ್ಲಿಯೂ ಸಹ ಕ್ಯಾತನಹಳ್ಳಿಯ ಕರಡಿ ಬೆಟ್ಟದ ಮನೆ ಕೃಷ್ಣಮೂರ್ತಿಯವರು ಸಹ ಆ ಸಮಯದಲ್ಲೇ ಅವರು ಹೇಳಿದರು, ಹೌದು, ಈ ಜಾಗದಲ್ಲಿ ಹಸುವನ್ನು ಕಟ್ಟಿ ಗೋಮಾತೆಯ ಜಾಗದಲ್ಲಿ ಅವರು ಕೊಟ್ಟಾಗ ದಾನವಾಗಿ ಅಲ್ಲಿ ದೇವಸ್ಥಾನ ಕಟ್ಟಿದ್ದೇವೆ ಎಂದು. ನಾವು ಅಂದು ವಿಶೇಷವಾಗಿರುವುದರಿಂದ ನಾವು ಹೋಗಿರೋದಕ್ಕೂ ಅಲ್ಲಿ ಅವರು ಹೇಳಿದ್ದಕ್ಕೂ ಬಹಳ ಅನುಕೂಲವಾಯಿತು. ಇಲ್ಲವೆಂದರೆ ನಮಗೆ ಅಲ್ಲಿಯ ಒಂದು ಚರಿತ್ರೆ ತಿಳಿಯುತ್ತಿರಲಿಲ್ಲ. ಹಾಗಾದರೆ ಅಲ್ಲಿಯ ಚರಿತ್ರೆ ವಿಶೇಷವನ್ನು ತಿಳಿದುಕೊಳ್ಳೋಣ ಬನ್ನಿ. ಈಗ ಪೂಜಾ ಕೈಂಕರ್ಯ ನಡೆಯುತ್ತಿದೆ. ಇವರೇ ಪಂಚಮುಖಿ ಆಂಜನೇಯ ಸ್ವಾಮಿಯವರು. ಬನ್ನಿ ನೋಡೋಣ. ತಮ್ಮ ಹಿಂಗೆ 30 ವರ್ಷ ಹಿಂದೆ ನಾನು. ನಿಮ್ಮ ಹೆಸರು? ಕಸ್ತೂರಿ ಮಾಮೂಲಿ ಪಂಡಿತ್ ಹಾಲೆಂಡ್ ಸೀತಾಲಕ್ಷ್ಮಿ ಹಾಲೆಂಡ್ ಕಸ್ತೂರಿ ಮಾಮ ಪಣ್ಣೆ ಮಡಲೂರು ಡಾಕ್ಟರ್ ಇದ್ದಾರೆ. உங்களுடைய தோப்பினாரு இந்த ஜாக்டா பெருமாள் கொடுத்துக்கிறது பஞ்சமுக்கி ஆஞ்சநேய சுவாமி கோயிலுக்கு ಹಸುಗಳು ಕಟ್ಟಿದ್ರು 30 ಹಸು. ಗೋಮಾತೆ ಎಲ್ಲ ಗೋಮಾತೆ ಜಾಗದಲ್ಲಿ ದೇವಸ್ಥಾನ ದೇವಸ್ಥಾನ ಕೊಟ್ಟಿದ್ದೀವಿ. ಓಹೋ, ಅದು ಇವಾಗ ಎಲ್ಲಿದ್ದೀರಿ ಮಾಮಿ? ಹಂಗೆ ಇವಾಗ ಎಲ್ಲಿದ್ದೀರಿ? ಬೆಂಗಳೂರಲ್ಲಿ ಸುಬ್ರಹ್ಮಣ್ಯ ನಗರ. ಗೊತ್ತು. ನಿಮ್ಮ ತಂದೆಯವರು ಈ ಜಾಗನ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ನೀವು ಜನಾರ್ದನ್ ನಿಮ್ಮ ತಂದೆ ಹೆಂಗ ಹುಲ್ಕಲ್, ನಮ್ದು ಹುಲ್ಕಲ್. ಅಯ್ಯೋ ನಿನ್ನೆ ಹುಲ್ಕಲ್ ಭಾರಿ
ಭಾರಿ ಸಂತೋಷ ಮಾಚ್ ಮಮ್ಮಿ. ಅವರ ವಿಚಾರ ತಿಳಿದಿದ್ದಕ್ಕೆ ನೋಡಿ, ಇವರ ತಂದೆಯವರು ಈ ಪಂಚಮುಖಿ ಆಂಜನೇಯ ಸ್ವಾಮಿಯವರ ದೇವಸ್ಥಾನ ಕಟ್ಟಲು ಜಾಗವನ್ನ ಕೊಟ್ಟಿದ್ದಾರೆ. ಕಸ್ತೂರಂಗಾಚಾರ್ಯ ಕಸ್ತೂರಂಗಾಚಾರ್ಯ ದೇಶಾಚಾರ ಕಸ್ತೂರಂಗಾಚಾರ್ಯ ಕಸ್ತೂರಂಗಾಚಾರ್ಯ ಕುರ್ತಿಕಂಗೆ ಆಮ ಕಸ್ತೂರಂಗಾಚಾರ್ಯವರು ದೇವಸ್ಥಾನಕ್ಕೆ ಈ ಜಾಗವನ್ನು ಕೊಟ್ಟಿದ್ದಾರೆ. ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯವರ ಒಂದು ಅದ್ಭುತವಾದಂತಹ ದೇವಸ್ಥಾನ. ಎಲ್ಲರೂ ಬಂದು ನೋಡಿ ಭಗವಂತನ ಕೃಪೆಗೆ ಬಹಳ ಧನ್ಯರಾಗಿದ್ದಾರೆ. ಶ್ರೀಯುತರಾದ ಕಸ್ತೂರಂಗನ್ರವರ ಧರ್ಮಪತ್ನಿ ಯಶೋಧ ಅವರು ತುಂಬ ಸಾಧ್ವಿಮಣಿ. ಅವರ ಸುಪುತ್ರರು ಹಾಗೂ ಒಬ್ಬ ಮೊಮ್ಮಗ ಮತ್ತು ಒಬ್ಬ ಮೊಮ್ಮಗಳು ರಾಜೀವ್ ಅವರ ಸುಪುತ್ರರು ಊರ್ಮಿಳ ಸೊಸೆ ಮೊಮ್ಮಗ ನವನೀನ್ PE, ಮೊಮ್ಮಗಳು ಅರುಂಧತಿ PUC ಓದ್ತಾ ಇದ್ದಾಳೆ. ಶ್ರೀಯುತ ಕಸ್ತೂರಂಗರವರು ನಮ್ಮ ಶ್ರೀ ವೈಷ್ಣವ ಸಮಾಜಕ್ಕೆ ಒಂದು ಆಧಾರ ಸ್ತಂಭದಂತೆ ನಮಗೆಲ್ಲ ಒಂದು ಮಾನಸಿಕವಾದ ಒಂದು ಸ್ಥೈರ್ಯವನ್ನ ತುಂಬುವಂತ ಅದ್ಭುತವಾದಂತಹ ವ್ಯಕ್ತಿ. ಅವರಿಗೂ ಅವರ ಕುಟುಂಬಕ್ಕೂ ಸಕಲ ಸನ್ಮಾನಗಳನ್ನ ಶ್ರೀ ರಾಮಚಂದ್ರ ಪಂಚಮುಖಿ ಸಮೇತ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡಿ, ಈ ದಿವಸ ನಮ್ಮ ಒಂದು ಸಮಾರಂಭವನ್ನ ಬೆಳೆಸ್ತಾ ಇದ್ದೀವಿ ಎಲ್ಲರ ಒಂದು ಸಹಕಾರದಿಂದ. ಇದರ ಜೊತೆಗೆ ನಮ್ಮ ಗ್ರಾಮದವರಾದ ದಿವಂಗತರಾದಂಥ ಶ್ರೀಯುತ ಕಸ್ತೂರಂಗಾಚಾರ್ಯವರು ಸಾಮಾನ್ಯವಾಗಿ ಅವರು ರಾಜಕೀಯದಲ್ಲಿ ಬಾಕಿ ಎಲ್ಲ ವ್ಯವಹಾರಗಳಲ್ಲೂ ತುಂಬಾ ಪರಿಣಿತರಾಗಿದ್ದರು. ಅವರು ಈ ಜಾಗದ ವಿಶೇಷವಾದ ಮಹಿಮೆ, ಅವರು ಸಾಮಾನ್ಯವಾಗಿ ಈ ದನಕರುಗಳನ್ನ ಕಂಡ್ರೆ ತುಂಬಾ ಅಪಾರವಾದ ಪ್ರೇಮ ಅವರಿಗೆ. ಆ ದನಕರುಗಳಲ್ಲಿ ಅವರದ್ದು ವಿಶೇಷವಾದ ವ್ಯಕ್ತಿತ್ವ. ದನಕರಿಗಳಿಗೋಸ್ಕರನೇ ಒಂದು ಸುಮಾರು ಅವರ ಸ್ವಂತ ಜಮೀನ ಒಂದು 40-50 ಎಕರೆನ ದನಕರುಗಳು ಬೇಯೋದು ಬಿಡ್ತಾ ಇದೆ. ಈ ಒಂದು ನಮ್ಮ ಆಂಜನೇಯ ದೇವಸ್ಥಾನ ನಿರ್ಮಾಣವಾಗಿರುವ ಜಾಗ ಇದು ಗೋಶಾಲೆ. ಅಂತಹ ಒಂದು ಪವಿತ್ರವಾದ ಜಾಗದಲ್ಲಿ ಆ ಭಗವಂತನ ಪ್ರೇರಣೆಯಿಂದ ಇವತ್ತು ನಮ್ಮ ಕೋದಂಡರಾಮಸ್ವಾಮಿಯ ಹಾಗೂ ಪಂಚಮುಖಿ ಆಂಜನೇಯ ಸ್ವಾಮಿಯ ಒಂದು ಆಲಯ ನಿರ್ಮಾಣವಾಗಿದೆ. ಅವರ ಸುಪುತ್ರರಾದಂಥ ಸನ್ಮಾನ್ಯ ಶ್ರೀ ನರಸಿಂಹಯ್ಯನವರು ವೇದಿಕೆ ಮೇಲೆ ಆಗಮಿಸಿದ್ದಾರೆ. ದಿವಂಗತರಾದಂಥ ಕಸ್ತೂರಂಗಾಚಾರ್ಯರ ಒಂದು ಸವಿ ನೆನಪಿನಲ್ಲಿ ನಾವು ಇವತ್ತು ಕೂಡ ಅವರಿಗೆ ನರಸಿಂಹಯ್ಯನವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತೀವಿ. ಹಾಗೂ ಮುಂಚೆನೆ ಹೇಳಿದೆ ನಾನು, ಇದು ನಮ್ಮ ಈ ಆಂಜನೇಯನ ಪಂಚಮುಖಿ ಆಂಜನೇಯ ಸ್ವಾಮಿಯ ಮೂಲ ವಿಗ್ರಹ. ಇವತ್ತು ಕೋದಂಡರಾಮ ಸ್ವಾಮಿಯ ಉತ್ಸವ ಮೂರ್ತಿ, ಹಾಗೆ ಕೆಳಗಡೆ ಇರುವ ಜಾಗಂತ ಕೊಟ್ಟಂತಹ ದಿವಂಗತರಾದಂಥ ಕೀರ್ತಿಶೇಷರಾದ ಸನ್ಮಾನ್ಯ ಶ್ರೀ ದೇಶಕಾಚಾರ್ಯವರ ಸವಿನಯಕ್ಕೆ ಅವರ ಸುಪುತ್ರನಿಗೆ ಆಗಮಿಸಿ ಅಂತ ಹೇಳಿತ್ತು. ಕಾರಣಾಂತರದಿಂದ ಇಲ್ಲಿ ಅವರಿಗೆ ಬರಕ್ಕಾಗಿಲ್ಲ. ಅವರ ಅನುಪಸ್ಥಿತಿಯಲ್ಲೇ ಅವರ ಸಹೋದರರಾದಂಥ ಶ್ರೀಯುತ ಕಣ್ಣನ್ನವರಿಗೆ ಕೊಡ್ತಾ ಇರ್ತೀವಿ. ಈ ಒಂದು ಸಮಾರಂಭವನ್ನ, ಈ ಒಂದು ಸನ್ಮಾನವನ್ನ ಸಮರ್ಪಣೆ ಮಾಡಿರ್ತೀವಿ. ಅವರಿಗೆ ಸಲ್ಲಿಸಬೇಕು ಅಂತ ಮತ್ತೆ ಸಮಿತಿಯ ಪರವಾಗಿ ವಿಜ್ಞಾಪನೆ ಮಾಡ್ಕೊಳ್ತೀವಿ. ಈಗ ಒಂದು ವೇದಘೋಷದೊಂದಿಗೆ ಆರು
रोहितघोषगोत्रस्य लक्ष्मणान्याः सह कुटुम्बानां क्षमस्तर्वे वीर्य आयुरारोग्यैश्वर्य अभिवृद्ध्यर्थं अस्य जमानस्य भारतगोत्रस्य सम्पत्तैङ्गरशर्मणः मीनराशिजातस्य नक्षत्र वेणुगोपाल नक्षत्र अनुराधा नक्षत्र वृश्चिकरासौ जातस्य वेणुगोपाल शर्मणस्य जमानस्य अतिशयेन उद्वाहाङ्ग सकलकार्य निर्विघ्नेन अनुकूलता सिद्ध्यर्थं संकल्प ಅವ್ರ పేరు ಪ್ರಸಾದ್. ಇದೇ ಊರ ಕ್ಯಾತ್ನಹಳ್ಳಿ. ದೇವರಿಗೆ ನಿತ್ಯ ಪಡಿ ಮಾಡ್ತಾ ಇರೋದು. ಮಾಮ ಭಾಳ ಭಾಳ ಧನ್ಯವಾದ ಮಾಮ. ಧರ್ಮಾಡ್ಕೊಡೋದು ಕೊಟ್ಟು ಹಾಂ ಸರಿ ಓಕೆ. ಆಯ್ತು ನಮ್ಮ ಆಲೂ ಮೊಸರು ಈ ಕಡೆ ನೋಡಿ. ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ಪರ್ಯಂ ರಾಮ ನಾಮ ವರಾನನೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ಪರ್ಯಂ ರಾಮ ನಾಮ ವರಾನನೆ. ಹಾಗೇರಿ ಹಾಗೇರಿ
ನಮ್ಮ ಪ್ರೀತಿಯ ಬೆಂಗಳೂರಿನಿಂದ ಅರ್ಚಕರು ಅಂದರೆ ಪುರೋಹಿತರು, ಕನ್ನಡದಲ್ಲಿ ಬೇರೆಯವ್ರಿಗೆ ಗೊತ್ತಾಗಲ್ಲ, ಅರ್ಚಕರು ಅಂದರೆ ಅವ್ರಿಗೆ ಗೊತ್ತಾಗುತ್ತೆ. ಆಗಮಿಕರು ಬಂದು ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನು ಪಂಚಮುಖಿ ಆಂಜನೇಯ ಸ್ವಾಮಿ ಕ್ಯಾತನಹಳ್ಳಿಯಲ್ಲಿ, ಹಾಸನ ಜಿಲ್ಲೆ ಕ್ಯಾತನಹಳ್ಳಿ ಪಂಚಮುಖಿ ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಎಲ್ಲವನ್ನೂ ಸುಗಮವಾಗಿ ನಡೆಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಆನಂದವಾಗಿದೆ. ಇಂದಿನ ಕಲ್ಯಾಣೋತ್ಸವ ಬಹಳ ಅದ್ಭುತವಾಗಿ ಮಾಡಿಕೊಡ್ತಾರೆ. ಏಕೆಂದರೆ ನಮ್ಮ ಬೆಂಗಳೂರು ಪುರೋಹಿತರು ಅಂತಂದರೆ ಹಾಗೇನೆ, ಅದನ್ನು ನೋಡೋ ಅವಕಾಶನ ನಮ್ಮ ಪ್ರಿಯ ವೀಕ್ಷಕರಿಗೆ ನಮ್ಮ ಯೂಟ್ಯೂಬ್ ಮಾಮ ಹುಲಿಕಲ್ ಕಡೆಯಿಂದ ಎಲ್ಲರಿಗೂ ತೋರಿಸಲು ಇಷ್ಟಪಡುತ್ತಿದ್ದೇವೆ. ನೀವು ನಮ್ಮ ಯೂಟ್ಯೂಬ್ ಮಾಮ ಹುಲಿಕಲ್ ಅವರಿಗೆ ಎಲ್ಲರೂ ಸಹಕರಿಸಿದ್ದಕ್ಕೆ ನಿಮಗೆ ಅನಂತ ಅನಂತ ಧನ್ಯವಾದಗಳು. ಜೈ ಶ್ರೀರಾಮ್. ಧನ್ಯವಾದ. लोकाभिरामं श्रीरामं भूयो भूयो नमाम्यहं दातारं सर्वसम्पदां लोकाभिरामं श्रीरामं भूयो भूयो नमाम्यहं नारायण्य ओंभूः अमृतं ब्रह्म भवस्वरं भवस्वरं श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्ताञ्जलारतेभ्यः तद्गुरुभ्यश्च नमो वाकमधीमहि प्रणीमहे जगत्राद्यो दम्पती जगदाम्बते शेषभूतेन मया स्वीः सर्वपरिषदैः प्रीतिमात्मानं प्रक्रमते स्वयं हरि ओम तत्सत् श्री गोविंद 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 श्री भगवतः महापुरुषस्य विष्णोराज्ञया प्रवर्तमानस्य ब्रह्मणः विधियप्राप्ते श्वेतवराह कल्पे वैवस्वतमन्वन्तरे युगे प्रथमपादे जम्बूद्वीपे भारतवर्षे शतखण्डे शताब्दे दक्षिणे पार्श्वे वर्तमाने व्यावहारिके षष्ठी संवत्सराणां श्रीमते मंगलकर पराभवनाम संवत्सरे उत्तरायणे ग्रीष्मऋतौ अधिक ज्येष्ठमासे शुक्लपक्षे प्रथम्यां शुभतिथौ वासरस्तु नक्षत्रयुक्तायां शुभकर्ण एवं गुण विशेषेण विशिष्टायाम् अस्यां शुभदिनौ भगवदानुज्ञेयां श्रीमन्नारायण प्रीत्यर्थं देवस्य देवता सार्वभौमस्य श्रीमदयाण्डकोटि ब्रह्माण्डनायकस्य अखिलहेय प्रत्यनेक कल्याण गुणगणैकतानस्य भगवतः श्री पंचमुखी आंजनेय स्वामिनः सन्निधौ गज संकल्पित पूर्वक करिष्यमाणः 15 वार्षिक महोत्सव अंगभूतं नूतन सीता लक्ष्मण वरद शत्रुघ्न हनुमत समेत रामचंद्र स्वामी देवता नीला देवी देवत्याः अतः श्रीमते रामानुज वेदांत देशिक नूतन चरबिंब प्राणपृष्ठापर कुंभाभिमे महोत्सव अंगभूतं द्वितीय दिवसस्य प्रातः काले आदौ अथ धान्यादिवास पुष्पादिवास रत्नादिवासम् आचार्य श्रीमुखेन कारयिष्ये पूर्वचरिता एवं गुणाभिषेकाय
अभिवृद्ध्यर्थेन भगवत्कैङ्कर्यनिरन्तरम् अन्योन्य सहायेन दृश्यमानः दैविक महामहोत्सवः आचार्य श्री
ನೋಡಿ, ಒಂದು ನಿಮಿಷ. ನಮಸ್ಕಾರ. ಹಾಸನ ಜಿಲ್ಲೆ ಕ್ಯಾತನಹಳ್ಳಿ ಗ್ರಾಮಕ್ಕೆ ಆಂಜನೇಯ ಸ್ವಾಮಿಯವರ ವಾರ್ಷಿಕೋತ್ಸವಕ್ಕೆ ಬೆಂಗಳೂರಿನಿಂದ ಎಲ್ಲ ಪುರೋಹಿತರು ಅಂದರೆ ಅರ್ಚಕರು ಬಂದಿದ್ದಾರೆ. ಎಲ್ಲ ಕಾರ್ಯಕ್ರಮವನ್ನು ಸುಗಮವಾಗಿ ನಡೆಸಿಕೊಡುತ್ತಾ ಬಂದಿದ್ದಾರೆ. ಅವರ ಕಿರುಪರಿಚಯವನ್ನು ಮಾಡೋಣ. ಹೇಳಿ ಮಮ್ಮ, ನಿಮ್ಮ ಹೆಸರು? ಹಾಂ, ತಮ್ಮ ಸ್ಥಳ? ಮೈಸೂರು ರೋಡ್ ಗಾಳಿ ಆಂಜನೇಯ ದೇವಸ್ಥಾನ, ಮೈಸೂರು. ಓಕೆ ಮಮ್ಮ, ತಮ್ಮ ಹೆಸರು? ಶ್ರೀ ಶ್ರೇಯಸ್ ಅಂತ. ಹಾಂ. ಬಸವೇಶ್ವರ ನಗರದಲ್ಲಿ ಲಕ್ಷ್ಮೀ ಗಣಪತಿ ದೇವಸ್ಥಾನ ಮತ್ತು ಸಣ್ಣ ಆಂಜನೇಯ ಸ್ವಾಮಿ ದೇವಸ್ಥಾನ. ಮಮ್ಮ, ತಮ್ಮ ಹೆಸರು ಹೇಳಿ. ತಮ್ಮ ಸ್ಥಳ? ಮಾಗಡಿ ರೋಡ್ ಅಲ್ಲಿ ವೆಂಕಟೇಶ್ವರನ ದೇವಸ್ಥಾನ ಹಾ. ಹಾಗೂ ದೇವರಾಯನದುರ್ಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದೀವಿ. ನಮಸ್ತೆ, ನಾನು ಬಿಂದು ಮಾಧವನ್, ಬೆಂಗಳೂರು ಬನಶಂಕರಿಯ ದೇವಗಿರಿ ವರಪುರದ ವೆಂಕಟೇಶ್ವರ ದೇವಸ್ಥಾನದಿಂದ ಬಂದಿದ್ದೇವೆ. ಮಮ್ಮ, ತಮ್ಮ? ನಮಸ್ತೆ, ನನ್ನ ಹೆಸರು ಶ್ರೀನಿಧಿ ಅಂತ. ನಾನು ಸುಬ್ರಹ್ಮಣ್ಯ ನಗರ ಬೆಂಗಳೂರಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕನಾಗಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮಾಡ್ತಾ ಇದ್ದೀರಿ. ಇವತ್ತು ಪಂಚಮುಖಿ ಆಂಜನೇಯ ಸ್ವಾಮಿಗೆ ಬಂದಿದ್ದೀರಿ, ಬಹಳ ಸಂತೋಷವಾದ ವಿಷಯ. ಕುಣಿಗಲ್ ಹತ್ರ ಮಾವಿನಹಳ್ಳಿ ಲಕ್ಷ್ಮೀ ರಂಗನಾಥ ದೇವಸ್ಥಾನ. ಮಮ್ಮ, ತಮ್ಮ? ನಮಸ್ತೆ, ನಾನು ಮಾಧವರಾವ್ ಭಟ್ಟರ್, ರಾಜರಾಜೇಶ್ವರ ನಗರದಿಂದ ಶ್ರೀನಿವಾಸ ದೇವಸ್ಥಾನದಿಂದ ಬಂದಿದ್ದೇನೆ. ತಾವೆಲ್ಲರೂ ಪುರೋಹಿತರು ನಮ್ಮ ಒಂದು ಪುಟ್ಟ ವಿಡಿಯೋವನ್ನು ಮಾಡೋದಕ್ಕೆ ಎಲ್ಲ ಸಹಕರಿಸಿದ್ದೀರಿ. ನಿಮಗೆ ಅನಂತ ಧನ್ಯವಾದಗಳು. ಯಾಕೆಂತಂದರೆ ವಿದೇಶದಲ್ಲಿರೋರು ನಮ್ಮ ಊರಿನ ಕಾರ್ಯಕ್ರಮವನ್ನು ಬಂದು ನೋಡೋಕ್ಕಾಗಲ್ಲ. ಈ ರೂಪದಲ್ಲಾದರೂ ನೋಡಲಿ, ನಮ್ಮ ಅರ್ಚಕರು ಹೇಗೆ ಮಾಡ್ತಾಯಿದ್ದಾರೆ ಪೂಜೆ ಪುನಸ್ಕಾರಗಳಂತ ನೋಡಿ ಎಲ್ಲರಿಗೂ ಕಳಿಸ್ಲಿ ಅಂತ ಅಂದ್ಬಿಟ್ಟು ನಾವು ಸಣ್ಣ ಪುಟ್ಟ ವಿಡಿಯೋ ಮಾಡಿದ್ದೀವಿ. ನೀವೆಲ್ಲ ಸಹಕರಿಸಿದ್ದಕ್ಕೆ ನಿಮಗೆ ಯೂಟ್ಯೂಬ್ ಮಾಮ ಹುಲಿಕಲ್ ಕಡೆಯಿಂದ ಅನಂತ ಧನ್ಯವಾದಗಳು ಮಾಮ. ಜೈ ಶ್ರೀರಾಮ್. ಜೈ ಶ್ರೀ